ಪಂಚಭೇದ ಜ್ಞಾನವರಪು ವಿరించి ಜನಕನ ತೋರು ಮನದಲ್ಲಿ ವಾಂಛಿತ ಪ್ರದವಲುಮೆಯಿಂದಲಿ ದಾಸನೆಂದರಿದು ಪಂಚವಕ್ತ್ರನ ತನಯ ಭವತೊಳು ವಂಚಿಸದೆ ಸಂತೈಸು ವಿಷಯತಿ ಸಂಚರಿಸದಂದದಲ್ಲಿ ಮಾಡು ಮನಾಧಿಕರಣಗಳ ಅಸೀದುದಾರ ಗುಣವಾರಿಧಿರ ಪ್ರಮೇಯೋ ನಾರಾಯಣ ಪರತಮ ಪರಮಾತ್ಸ ಏಕಃ ಸಂಶಾತ ಸಂವಿದ ಅಖಿಲಂ ಜಠರೆ ನಿಧಾಯ ಲಕ್ಷ್ಮೀ ಭುಜಾಂತರಗತಃ ಸ್ವರತೋಪಿ ಚಾಗ್ರೇ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ವಿಘ್ನೇಶ್ವರ ಸ್ತೋತ್ರ ಸಂಧಿ ಪದ್ಯ 16. ಪಂಚಭೇದ ಜ್ಞಾನವರುಪು ವಿರಿಂಚಿ ಜನಕನ ತೋರು ಮನದಲ್ಲಿ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥದಾಸಾರ್ಯರು ಪಂಚಭೇದಾತ್ಮಕವಾದ ತಾರತಮ್ಯ ಜ್ಞಾನವನ್ನು ನೀಡಿ ಇಂದ್ರಿಯಗಳು ವಿಷಯಗಳಲ್ಲಿ ಸಂಚರಿಸುವಂದದಿ ಮಾಡೆಂದು ಪ್ರಾರ್ಥಿಸುತ್ತಾರೆ. ಜೀವ, ಈಶ, ಜಡ ಈ ಮೂರರಲ್ಲಿ ಪರಸ್ಪರ ಭೇದದಿಂದ ಪಂಚಭೇದಗಳು. ಈಶ ಜೀವ ಭೇದ, ಈಶ ಜಡ ಭೇದ, ಜೀವ ಜೀವ ಭೇದ, ಜೀವ ಜಡ ಭೇದ ಮತ್ತು ಜಡ ಜಡ ಭೇದ ಎಂದು ಪಂಚಭೇದಗಳು. 5 ಪ್ರಕಾರದ್ದು. ಈ ಪಂಚಭೇದಗಳು ನಿತ್ಯ ಹಾಗೂ ಅನಾದಿ, ಯಾರಿಂದಲೂ ನಿರ್ಮಿತವಲ್ಲ. ಇಂತಹ ಪಂಚಭೇದಗಳಿಂದ ಯುಕ್ತವಾಗಿರುವುದರಿಂದಲೇ ಈ ಜಗತ್ತಿಗೆ ಪ್ರಪಂಚ ಎಂದು ಹೆಸರು. ಶ್ರೀಹರಿಯ ಪರಮಾನುಗ್ರಹ ಪ್ರಾಪ್ತಿಗೆ ಈ ಪಂಚಭೇದ ಜ್ಞಾನ ಹಾಗೂ ತಾರತಮ್ಯ ಜ್ಞಾನ ಅತ್ಯವಶ್ಯಕ. ಸತ್ಸಾಧನಾ ಮಾರ್ಗಕ್ಕೆ ಈ ಜ್ಞಾನವು ದಾರಿದೀಪವಾಗಿದೆ. ಇಂತಹ ಪಂಚಭೇದ ತಾರತಮ್ಯ ಜ್ಞಾನವನ್ನು ಕರುಣಿಸು ಎಂದು ವಿಘ್ನೇಶ್ವರನನ್ನು ಪ್ರಾರ್ಥಿಸುತ್ತಾರೆ. ಈ ಜ್ಞಾನಕ್ಕೆ ಪ್ರತಿಬಂಧಕ ವಿಘ್ನಗಳು ಅಜ್ಞಾನ, ಸಂಶಯ ಜ್ಞಾನ, ಅನ್ಯಥಾ ಜ್ಞಾನ ಇತ್ಯಾದಿಗಳು. ಸಕಲ ವಿಘ್ನ ಪರಿಹಾರಕನಾದ ಶ್ರೀ ವಿಘ್ನನಾಯಕನು ಈ ಪ್ರತಿಬಂಧಕ ಸಾಮಗ್ರಿಗಳನ್ನು ಪರಿಹರಿಸಿ ಸಜ್ಜನರಿಗೆ ಸುಜ್ಞಾನ ಮಾರ್ಗವನ್ನು ತೋರಿಸುವನು. ಇದರಿಂದ ಈ ರೀತಿ ಪ್ರಾರ್ಥನಾ. ಶ್ರೀ ವಾಸುದೇವ ನಾಮಕ ಪರಮಾತ್ಮನ ದೆಸೆಯಿಂದ ಮಾಯಾದೇವಿ ನಾಮಕಳಾದ ಶ್ರೀ ಲಕ್ಷ್ಮೀದೇವಿಯರಲ್ಲಿ ಪುರುಷನಾಮಕ ವಿರಿಂಚಿಯ ಉತ್ಪತ್ತಿ. ಈ ವಿರಿಂಚಿ ನಾಮಕರೇ ಚತುರ್ಮುಖ ಬ್ರಹ್ಮದೇವರು. ಇದು ಸೂಕ್ಷ್ಮ ಸೃಷ್ಟಿಯ ಸಂಗತಿ. ನಂತರ ಪದ್ಮನಾಭರೂಪಿ ಶ್ರೀ ಪರಮಾತ್ಮನ ನಾಭಿ ಕಮಲದಲ್ಲಿ ಸಂಜಾತರಾದವರು ಹಿರಣ್ಯಗರ್ಭ ನಾಮಕರಾದ ಶ್ರೀ ಬ್ರಹ್ಮದೇವರು. ಇದರಿಂದ ಶ್ರೀ ಪರಮಾತ್ಮನು ವಿರಿಂಚಿ ಜನಕನು. ನನ್ನ ಮನೋಮಂದಿರದಲ್ಲಿ ಅಂತಹ ವಿರಿಂಚಿ ಜನಕನನ್ನು ಅಪರೋಕ್ಷ ದ್ವಾರ ತೋರಿಸೆಂದು ಪ್ರಾರ್ಥಿಸಿದ್ದಾರೆ. ಸೃಷ್ಟಿ ಕಾರ್ಯಕ್ಕೆ ಬ್ರಹ್ಮದೇವರು ಅವಾಂತರಾಭಿಮಾನಿಗಳು. ಅಂತಹ ಬ್ರಹ್ಮದೇವರ ಜನಕನಾದ ಶ್ರೀ ಪರಮಾತ್ಮನು ಮೂಲರೂಪಿ ಶ್ರೀಮನ್ನಾರಾಯಣನು ಆದಿಮೂಲನು. ಭಕ್ತ ಜನರ ಮನೋಭಿಲಾಷೆಗಳನ್ನು ಸಲ್ಲಿಸಿ ಸತ್ಸಾಧನಾ ಸುಮಾರ್ಗವನ್ನು ಈ ವಿನಾಯಕನು ಮಾಡಿಸುವನು. ಇದರಿಂದ ವಾಂಛಿತಪ್ರದನು. ವಾಂಛಿತ ಮನಸ್ಸಿನ ಇಚ್ಛಾರೂಪವಾದ ಅಭಿಲಾಷೆ. ಹೇ ಗಣನಾಯಕನೇ, ಸಾಂದರ್ಭಿಕ ತಾರತಮ್ಯ ಜ್ಞಾನದ ಪ್ರಕಾರ ಶ್ರೀ ಪರಮಾತ್ಮನಲ್ಲಿ ವಿಶೇಷ ದಾಸತ್ವ, ಸ್ವೋತ್ತಮರಲ್ಲಿ ದಾಸತ್ವ ಹೀಗೆ ಪರಂಪರಾಗತವಾಗಿ ತಿಳಿಸಿ ನನ್ನನ್ನು ನಿನ್ನ ದಾಸನೆಂದರಿತು ಅನುಗ್ರಹಿಸು. ಪಂಚಮುಖೋ ರುದ್ರ ಎಂಬ ಶಾಸ್ತ್ರವಚನದಂತೆ 5 ಮುಖವುಳ್ಳ ರುದ್ರದೇವನಿಗೆ ಪಂಚವಕ್ತ್ರ ಎಂದು ಹೆಸರು. ಶ್ರೀ ರುದ್ರದೇವರು ಬ್ರಹ್ಮದೇವರ ಹುಬ್ಬಿನ ಗಂಟು ಭ್ರೂಕುಟಿಯಿಂದ ಜನಿಸಿದವರು. ಹುಟ್ಟಿದ ಸಮಯದಲ್ಲಿಯೇ 5 ಸ್ಥಾನಾದಿಗಳಿಗಾಗಿ ರೋದನ ಮಾಡಿದ್ದರಿಂದ ರುದ್ರ ಎಂದು ಹೆಸರಾಯಿತು. ಅಂತಹ ಪಂಚವಕ್ತ್ರ ನಾಮಕರಾದ ಶ್ರೀ ರುದ್ರದೇವರ ಪುತ್ರನು ಶ್ರೀ ಗಣನಾಯಕನು.
ಈ ಸಂಸಾರದಲ್ಲಿ ಬಂಧಕ ರೂಪದಲ್ಲಿರುವ ಪತ್ನಿ, ಪುತ್ರ, ಬಂಧು ಬಾಂಧವರು, ವರ್ಗ, ಧನ, ಧಾನ್ಯಾದಿಗಳ ವಿಷಯಗಳಲ್ಲಿ ನಮ್ಮ ಮನಸ್ಸು ಸದಾ ಪ್ರವೃತ್ತವಾಗಿರುವುದು. ಅಂತಹ ನಶ್ವರವಾದ, ಕ್ಷಣಭಂಗುರವಾದ ವಿಷಯ ಸುಖಗಳಲ್ಲಿ ನನ್ನ ಮನಸ್ಸನ್ನು ಅನುಗೊಳಿಸಿ ನನ್ನನ್ನು ವಂಚಿಸಬೇಡ ಎಂದು ಪ್ರಾರ್ಥಿಸುತ್ತಾರೆ. ನನ್ನ ಮನಸ್ಸು, ಬುದ್ಧಿ, ದಶೇಂದ್ರಿಯಗಳನ್ನು ವಿಷಯಾದಿ ಸುಖಗಳಲ್ಲಿ ವಿಹರಿಸದಂತೆ ವಿಷಯೋಪಭೋಗಗಳಿಂದ ದೂರವಿರಿಸಿ ವಿರಕ್ತಿ ಪಾಲಿಸಿ ನನ್ನ ಮನಸ್ಸನ್ನು ಭಗವದ್ ವಿಷಯಗಳಲ್ಲೇ ಸದಾ ನಿರತವಾಗಿರುವಂತೆ ಮಾಡಿ ಸಂರಕ್ಷಿಸೆಂದು ಪ್ರಾರ್ಥಿಸುತ್ತಾರೆ. ಶ್ರೀಶನಂಘ್ರಿ ಕಮಲ ಮಧುಪನಾದ ಶ್ರೀ ವಿಘ್ನೇಶ್ವರನನ್ನು ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಚಾರ್ಯರು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು.